ಈ ಹುಡುಗ ನೋಡಿ ರೋಡ್ ಸೈಡಲ್ಲಿ ನಾಯಿ ಅದ್ರ ಪಾಡ್ಗೆ ಅದು ಮಲ್ಕೊಂಡಿದ್ದಾನೆ. ಮಲಗಿರೋ ನಾಯಿಗೆ ಹೋಗ್ಬಿಟ್ಟು ಚಪ್ಪಲಲ್ಲಿ ಕಾಲಲ್ಲಿ ಎಲ್ಲಂದರೆ ಅಲ್ಲಿ ಹೊಡಿತಾ ಇದ್ದಾನೆ. ಮುಖ ಕಣ್ಣು ಏನು ನೋಡ್ದಿರ ಹೆಂಗಂದರೆ ಹಾಗೆ ಒದೀತಾ ಇದ್ದಾನೆ ನಾನ್ ಸ್ಟಾಪಲ್ಲಿ. ಆ ನಾಯಿ ಜಾಗದಲ್ಲಿ ಹುಡುಗ ಏನಾರ ಇದ್ದು ನಾಯಿ ಕಚ್ಚಕ್ಕೆ ಹೋಗಿದ್ರೆ ಅಥವಾ ಸುಮ್ಮನೆ ಓಡೋಗಿ ನಿಂತಿದ್ರೆ ಸುಮ್ಮನೆ ಬಿಡ್ತಾ ಇದ್ರ, ಹೊಡೆದು ಸಾಯಿಸೇ ಬಿಡ್ತಾ ಇದ್ರಿ ಅಲ್ವಾ, ಅದಕ್ಕೆ ಮಾತು ಬರಲ್ಲ ಅಂತ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಎಲ್ಲ ಮಕ್ಕಳು ಕೂಡ ಒಳ್ಳೆ ರೀತಿ ಇರಲ್ಲ. ಅಂದರೆ ಅವ್ರ ಅಪ್ಪ ಅವರಮ್ಮ ಒಳ್ಳೆ ರೀತಿ ಬೆಳೆಸಿರಲ್ಲ. ಒಳ್ಳೆ ರೀತಿ ಅಂದರೆ ನಾಯಿ ಹತ್ರ ಹೇಗಿರಬೇಕು, ಬೆಕ್ಕತ್ರ ಹೇಗಿರಬೇಕು ಅಂತ ಹೇಳ್ಕೊಟ್ರೆ ಆ ಹುಡುಗ ಇವತ್ತು ಈ ಥರ ಮಾಡ್ತಾ ಇರಲಿಲ್ಲ. ಮನೆ ಹತ್ರ ಯಾವುದಾದ್ರೂ ನಾಯಿ ಬಂದರೆ ಗಲೀಜು ಚೀತು ಅನ್ನೋದಕ್ಕಿಂತ ಮುಂಚೆ ತಗೊಳ್ಳೋ ನಾಯಿ ಬಂದಿದೆ 2 ಬಿಸ್ಕೆಟ್ ಹಾಕೋ, ಹಸಿವಾಗಿರ್ಬೋದು, ಅಥವಾ ಅದು ಮಲಗಿರುವಾಗ ಹೋಗಬಾರ್ದು, ಹೊಡಿಬಾರ್ದು, ನೀನು ಮಲಗಿರುವಾಗ ಹೊಡಿದ್ರೆ ಎಷ್ಟು ನೋವಾಗುತ್ತೆ ಅದೇ ಥರ ಅದಕ್ಕೆ ನೋವಾಗುತ್ತೆ ಅಂತ ಹೇಳಿ ಮಕ್ಳಿಗೆ ಹೇಳ್ಕೊಟ್ರೆ ಅವರು ದೊಡ್ಡವ್ರು ಹೇಗೆ ಹೇಳ್ಕೊಟ್ಟಿದ್ದಾರೆ ಹಾಗೆ ಕಲಿಯುತ್ತೆ. ಅವ್ರಿಗೇನು ಗೊತ್ತಾಗುತ್ತೆ.